ಹಲೋ ಸ್ಟೂಡೆಂಟ್, ವೆಲ್ಕಮ್ ಟು ದಿ ಚಾನಲ್. ಇದೊಂದು ವಿಡಿಯೋದಲ್ಲಿ ನಾವು ಫಸ್ಟ್ ಇಯರ್ PUC ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ದ ವೆರಿ ಫಸ್ಟ್ ಥಿಂಗ್, ದ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ ಇದೆ ಅಂತ ಗೊತ್ತಿರಬೇಕು. ದಟ್ ಈಸ್ ದಿ 30 ಮಾರ್ಕ್ಸಿಗಿದೆ. ದೆನ್ ಎಷ್ಟು ತಾಸು ಇರುತ್ತೆ ಅಂತಂದರೆ 2 ತಾಸು. ಸೊ ದ ಮ್ಯಾಕ್ಸಿಮಮ್ ಏನಿದೆ 2 ತಾಸು ಟೈಮ್ ಇರ್ತೈತಿ. ಸೊ ಫಸ್ಟ್ ಕ್ವಶನ್ ನಂಬರ್ 1ಗೆ ಹೋಗೋಣ. ದ ಕ್ವಶನ್ ನಂಬರ್ 1ನಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 1ನಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ A1 ಮತ್ತು A2 ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ಸೊ ಎರಡೂ ಏನಿದೆ ಅಲ್ಲ, ಸೊ ಇಲ್ಲಿ ಟೆಂಪ್ರವರಿ ಸ್ಲೈಡ್ ನೀವು ಪ್ರಿಪೇರ್ ಮಾಡಬೇಕಾಗುತ್ತಾ. ಬಟ್ ಇಲ್ಲಿ ಪ್ಲ್ಯಾಂಟ್ ಮಟೀರಿಯಲ್ ಕೊಟ್ಟಿರ್ತಾರೆ ಒಂದಕ್ಕೆ A1ಅಲ್ಲಿ. A2 ಅಲ್ಲಿ ಸ್ಟೊಮ್ಯಾಟಲ್ ಅಪರ್ಟಸ್, ದಟ್ಸ್ ಎಪಿಡರ್ಮಲ್ ಪೀಲ್ ಆಫ್ ದಿ ಲೀಫ್ ಮಟೀರಿಯಲ್ ನೀವೇನು ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ಸೊ ಇಲ್ಲಿ ಎರಡೂ ಏನಿದೆ ಸ್ಲೈಡ್ ಪ್ರಿಪೇರ್ ಮಾಡಬೇಕಿರ್ತದೆ. ಸೊ ಇಲ್ಲಿ ಆರ್ ಅಂತ ಕೊಟ್ಟಿದ್ದಕ್ಕೆ ಯಾವುದಾದ್ರೂ ಒಂದು ಕ್ವಶನ್ ಏನಾಗುತ್ತೆ ನಿಮ್ಮದು ಎಕ್ಸಾಮಿನೇಷನಲ್ಲಿ ಬರುತ್ತೆ. ಸೊ ಮೇ ಬಿ ಲಾಟ್ರಿ ಬೇಸ್ಡ್ ಸಿಸ್ಟಮ್ ಮೇಲೆರೂ ಕೊಡ್ಬೋದು. ಸೊ ಯಾವುದಾದ್ರೂ ಎರಡಲ್ಲಿ ಕ್ವಶನ್ ನಂಬರ್ 1ನಲ್ಲಿ ಯಾವುದಾದ್ರೂ 2 ಕ್ವಶನು ನಿಮಗೆ ಎಕ್ಸಾಮಿನೇಷನಿಗೆ ಕೊಡ್ತಾರೆ. ಸೊ ಹಾಗೆ ಕ್ವಶನ್ ನಂಬರ್ 2ಗೆ ಹೋಗೋಣ. ದ ಕ್ವಶನ್ ನಂಬರ್ 2ದಲ್ಲಿ ನೋಡಿ B1 ಮತ್ತು B2 ಅಂತ ಕೊಟ್ಟಿದ್ದಾರೆ. B1 B2 ಆರ್ B3 B4 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೇನು, ಕ್ವಶನ್ ನಂಬರ್ 2ಅಲ್ಲೇ ದೇರ್ ಈಸ್ ಎನ್ 3 ಕ್ವಶನ್ ಅಂತ ಹೇಳಿ. ಸೊ ಇನ್ ದಿಸ್ 3 ಕ್ವಶನ್ ಏನಿದೆ ನೋಡಿ, B1ಅಲ್ಲಿ ಏನಿದೆ, ದ ವೆರಿ ಫಸ್ಟ್ ಪ್ಲ್ಯಾಂಟ್ ಕೊಟ್ಟಿರ್ತಾರೆ, ಅದರ ಸೈಂಟಿಫಿಕ್ ನೇಮ್ ಬರಿಬೇಕು. ದ ಮಿನಿಮಲ್ 8 ಕ್ಯಾರೆಕ್ಟರ್ಸ್ ನೀವೇನು ಮಾಡಬೇಕಂದ್ರೆ ಬರಿಬೇಕಾಗುತ್ತೆ. ಸೊ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಸೊ ಅದೇ ರೀತಿ B2 ಅಲ್ಲಿ ಸೈಂಟಿಫಿಕ್ ನೇಮ್ ಪ್ಲ್ಯಾಂಟ್ಸ್ ಕೊಟ್ಟಿರ್ತಾರೆ. ಸೊ ಪ್ಲ್ಯಾಂಟಿಂದ ಸೈಂಟಿಫಿಕ್ ನೇಮ್ ಬರಿಬೇಕು. ಅಲಾಂಗ್ ವಿತ್ ದ್ಯಾಟ್ ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ದಿ ಫ್ಲೋರಲ್ ಡೈಗ್ರಾಮ್ನು ಏನು ಮಾಡಬೇಕು ನೀವು ಅಂತಂದರೆ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ನೋಡಿ, B3 ಮತ್ತು B4 B4 ಅಂತಂದರೆ ರೆಸಿಮೋಸ್ ಮತ್ತು ಸೈಮೋಸಿಂದು ಇನ್ಫ್ಲೋರೋಸೆನ್ಸಿಂದ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ಆ ಎಕ್ಸಾಂಪಲ್ ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಿ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಥರ್ಡ್ ಕ್ವಶನ್ ನೋಡಿ. ಸೊ ಥರ್ಡ್ ಕ್ವಶನಲ್ಲಿ ಏನಿದೆ, ಬಯೋಕೆಮಿಕಲ್ ಟೆಸ್ಟ್ ಅಂತ ಇರುತ್ತೆ. ಸೊ ನಿಮ್ಮದು ಕಾಲೇಜ್ ಬೇಸ್ ಮೇಲೆ ಯಾವ ಬಯೋಕೆಮಿಕಲ್ ಟೆಸ್ಟ್ ಪರ್ಫಾರ್ಮ್ ಮಾಡಿದಾರಲ್ಲ ಆ ಟೆಸ್ಟ್ ಏನು ಮಾಡ್ತಾರೆ, ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಬಗ್ಗೆ ಏನಾರು ಕೊಡ್ಬೋದು, ಇಲ್ಲ ಅಂತಂದರೆ ಗ್ಲೂಕೋಸ್ ಏನಾರು ಕೊಡ್ಬೋದು. ಸೊ ಇಲ್ಲೇ ಏನು ಮಾಡಬೇಕು ನೀವಂದರೆ ಬಯೋಕೆಮಿಕಲ್ ಟೆಸ್ಟ್ ನೀವು ಪರ್ಫಾರ್ಮ್ ಮಾಡಿ ಆ ಗಿವನ್ ಸ್ಯಾಂಪಲಲ್ಲಿ ಏನಿದೆ ಅನ್ನೋದೇನು ಮಾಡಬೇಕಂತ ರಿಸಲ್ಟ್ ನೀವು ಬರಿಬೇಕಾಗುತ್ತೆ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ನೋಡಿ. ಫೋರ್ತ್ ಕ್ವಶನ್ ಏನಿದೆ ಅಂತಂದರೆ ಐಡೆಂಟಿಫಿಕೇಷನ್ ಇರುತ್ತೆ. ಸೊ ಫೋರ್ತ್ ಕ್ವಶನ್ದಾಗ ಎಕ್ಸ್ಪೀರಿಮೆಂಟಲ್ ಸೆಟಪ್ ಇರುತ್ತೆ. ಸೊ ನಿಮ್ಮದು ಕಾಲೇಜ್ ಬೇಸ್ ಮೇಲೆ ಯಾವುದು ಎಕ್ಸ್ಪೀರಿಮೆಂಟಲ್ ಸೆಟಪ್ ಪರ್ಫಾರ್ಮ್ ಮಾಡಿರ್ತಾರಲ್ಲ, ಸೊ ಆ ಎಕ್ಸ್ಪೀರಿಮೆಂಟಲ್ ಸೆಟಪ್ ಏನು ಮಾಡಿರ್ತಾರೆ ಅಂತಂದರೆ ಪ್ಲೇಸ್ ಮಾಡಿರ್ತಾರೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿ ಅದು ಯಾವ ಎಕ್ಸ್ಪೀರಿಮೆಂಟಲ್ ಸೆಟಪ್ ಅನ್ನೋದು ಐಡೆಂಟಿಫೈ ಮಾಡಿ ಅದರದ್ದು ಪ್ರಿನ್ಸಿಪಲ್ ಏನು ಮಾಡಬೇಕಾಗುತ್ತೆ ಅಂದರೆ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನಿದೆ, ಕ್ವಶನ್ ನಂಬರ್ 5ಅಲ್ಲಿ ಕ್ವಶನ್ ನಂಬರ್ 5 ಮತ್ತು 6 ಇವೆರಡೂ ಏನಿದೆಯಲ್ಲ, ಸೊ ಸ್ಪೆಸಿಮನ್ಸ್ ಕೊಟ್ಟಿರ್ತಾರೆ ಆರ್ ಸ್ಲೈಡ್ಸ್ ಕೊಟ್ಟಿರ್ತಾರೆ. ಅಂದರೆ ಇವೆರಡೂ ಏನಿದೆ ಐಡೆಂಟಿಫಿಕೇಷನ್ ಇದೆ. ಸೊ E ಮತ್ತು F ಏನಿದೆ ಐಡೆಂಟಿಫಿಕೇಷನ್ ಇರ್ತೈತೆ. ಸೊ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಬಾಟ್ನಿ ಪಾರ್ಟಲ್ಲಿ ಮೇ ಬಿ ಬ್ಯಾಕ್ಟೀರಿಯಾ ಇರ್ಬೋದು. ಸೊ ಯಾವುದಾದ್ರು ನಂಬರ್ ಆಫ್ ಏನಿದೆ ಸ್ಪೆಸಿಮನ್ ನಿಮಗೆ ತೋರಿಸಿರ್ತಾರೆ ಆರ್ ಸ್ಲೈಡ್ ತೋರಿಸಿರ್ತಾರೆ. ಸೊ ಅವನೇನು ಮಾಡ್ತಾರೆ, ಕ್ವಶನ್ ನಂಬರ್ E ಅಲ್ಲಿ ಪ್ಲೇಸ್ ಮಾಡಿರ್ತಾರೆ. ಸೊ ಅದನ್ನು ಸ್ಪೆಸಿಮನ್ನ ನೀವೇನು ಮಾಡಬೇಕಂದ್ರೆ ಒಬ್ಸರ್ವ್ ಮಾಡಬೇಕು. ಒಬ್ಸರ್ವ್ ಮಾಡಿ ಐಡೆಂಟಿಫಿಕೇಷನ್ ಮಾಡಿ ಅದ್ರ ಮೇಲೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ. ಸೊ ಅದೇ ರೀತಿ 6 ಕ್ವಶನ್ ನಂಬರ್ 6ನೂ ಅದೇ ರೀತಿ ಇದೆ. ಸೊ ಐಡೆಂಟಿಫೈ ಆ್ಯಂಡ್ ಗಿವನ್ ಸ್ಲೈಡ್. ಸೊ ಇಲ್ಲಿ ವರ್ಟಿಬ್ರೇಟ್ಸ್ ಆರ್ ಇನ್ವರ್ಟಿಬ್ರೇಟ್ಸ್ ಏನು ಮಾಡ್ಬೋದು ಅಂತಂದರೆ ಸ್ಪೆಸಿಮನ್ಸ್ ಆರ್ ಸ್ಲೈಡ್ಸ್ ಏನು ಮಾಡ್ಬೋದು, ಇಡ್ಬೋದು. ಸೊ ಅದು ನೀವು ಒಬ್ಸರ್ವ್ ಮಾಡಬೇಕು. ಅದು ಯಾವುದು ಸ್ಪೆಸಿಮನ್ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಸೊ ಲಾಸ್ಟ್, ಸೊ 7th ನೋಡಿ, 7th ಕ್ವಶನಲ್ಲಿ ವೈವಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಅಕಾರ್ಡಿಂಗ್ ಟು ದಿ PU ಬೋರ್ಡ್, ಸೊ ಇಲ್ಲಿ PUC ಫಸ್ಟ್ ಇಯರ್ದವರಿಗೆ ವೈವಾ ತೊಗೋಬೇಕಾ ಅವ್ರ ದಿ ಅಟೆಂಡೆನ್ಸ್ ಬೇಸ್ಡ್ ಮೇಲೆ ಮಾರ್ಕ್ಸ್ ಕೊಡಬೇಕಾ ಅಂತೇಳಿ ಇನ್ನೂ ಕ್ಲಾರಿಫೈ ಮಾಡಿಲ್ಲ. ಸೊ ಇಲ್ಲಿ ಅಫಿಷಿಯಲ್ ಏನಿದೆ ನೋಟಿಫಿಕೇಷನ್ ಕೊಟ್ಟಿಲ್ಲ PU ಬೋರ್ಡ್ದವರು. PUC ಸೆಕೆಂಡ್ ಇಯರ್ದವರಿಗೆ ಅಫಿಷಿಯಲ್ ನೋಟಿಫಿಕೇಷನ್ ಇದೆ. ಬಟ್ PUC 1 ಅವರಿಗೆ ಅಂಥದ್ದೇನು ನೋಟಿಫಿಕೇಷನ್ ಇಲ್ಲ. ಸೊ ಬೇಸ್ಡ್ ಆನ್ ಯುವರ್ ಕಾಲೇಜ್ ಅಲ್ಲೇ ವೈವಾನಾರು ತೊಗೋಬೋದು ಆರ್
ನಿಮ್ಮದೇ ಓವರಾಲ್ ಅಟೆಂಡೆನ್ಸ್ ಏನಿರುತ್ತೆ ಅದಕ್ಕರೆ ಏನು ಮಾಡ್ಬೋದು ಅಂತಂದರೆ 5 ಮಾರ್ಕ್ಸ್ ಕೊಡ್ಬೋದು. ಸೊ ವೈವಾ ಏನಾದರೂ ತೊಗೊಳಕ್ಕೆ ಕುಂತಿದ್ರೆ ಅದು 4 ಮಾರ್ಕ್ಸ್ ಇರುತ್ತೆ. ಸೊ ಅದೇ ರೀತಿ ಪ್ರಾಕ್ಟಿಕಲ್ ರೆಕಾರ್ಡ್ ನೀವೇನು ಜರ್ನಲ್ ಬರೆದಿರ್ತೀರ ಸೊ ಅದಕ್ಕೇನಿರುತ್ತೆ 6 ಮಾರ್ಕ್ಸ್ ಇರುತ್ತೆ. ಸೊ ಯಾರು ಅಟೆಂಡೆನ್ಸಿಗೆ ಮಾರ್ಕ್ಸ್ ಕೊಡ್ತಿರ್ತಾರ ಸೊ ಪ್ರಾಕ್ಟಿಕಲ್ ರೆಕಾರ್ಡಿಗೆ 5 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಸೊ ಇಲ್ಲಿ ಅಫಿಷಿಯಲ್ ನೋಟಿಸ್ ಏನೂ ಬಂದಿಲ್ಲ ಕಾರಣ ಸೊ ಇಲ್ಲಿ ವೈವಾನೇ ಅಂತ ಕನ್ಸಿಡರ್ ಮಾಡಿದರೆ ಸೊ 4 ಮಾರ್ಕ್ಸ್ ವೈವಾಗಿರುತ್ತೆ. ಸೊ ಅದೇ ರೀತಿ 6 ಮಾರ್ಕ್ಸ್ ಏನಿರುತ್ತೆ ಪ್ರಾಕ್ಟಿಕಲ್ ರೆಕಾರ್ಡ್ಸಿಗಿರುತ್ತೆ. ಸೊ ವೈವಾ ಅಂದ್ಕೊಳ್ಳೇನೆ ಸ್ಟೂಡೆಂಟ್ಸ್ನಲ್ಲಿ ಏನಿರುತ್ತೆ ಅಂತ ಹೆದರಿಕೆ ಇರುತ್ತೆ. ಸೊ ಮೆಜಾರಿಟಿ ಐತಲ್ಲ ನಿಮಗೆ ಕ್ವಶನ್ಸ್ ಕೇಳೋದು ಎದ್ರ ಮೇಲೆ ಅಂತಂದರೆ ಸೊ ಇಲ್ಲಿ ಯಾವುದೆಲ್ಲ ಪ್ರಾಕ್ಟಿಕಲ್ಸ್ ನೀವು ಪರ್ಫಾರ್ಮ್ ಮಾಡಿರ್ತೀರಲ್ಲ ಸೊ ಇದೇ ಬೇಸ್ಡ್ ಮೇಲೆನ ಏನು ಮಾಡ್ತಾರಂದರೆ ವೈವಾ ಕ್ವಶನ್ ಕೇಳ್ತಾರೆ. ಸೊ ಆಲ್ ದಿಸ್ ನೀವು ಏನೆಲ್ಲ ಪರ್ಫಾರ್ಮ್ ಮಾಡಿರ್ತೀರಿ ಸೊ ಏನೆಲ್ಲ ಐಡೆಂಟಿಫಿಕೇಷನ್ ಬಂದಿರ್ತಿದೆ ಅದು ಬಯೋಕೆಮಿಕಲ್ ಟೆಸ್ಟ್ ನೀವೇನು ಪರ್ಫಾರ್ಮ್ ಮಾಡಿರ್ತೀರಿ ಸೊ ಬೇಸ್ಡ್ ಆನ್ ದ್ಯಾಟ್ ಏನೈತೆ ಮೆಜಾರಿಟಿ ಟೈಮ್ ವೈವಾ ಕ್ವಶನ್ಸ್ ಅರೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಸೊ ದೇ ಹ್ಯಾಡ್ ಗಿವನ್ ದಿ ಸ್ಕೀಮ್ ಆಫ್ ದಿ ಇವ್ಯಾಲ್ಯೂಯೇಷನ್. ಇಲ್ಲೇ ನೋಡಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ದಾಗ ಏನಿದೆ ಅಂತಂದರೆ ಇಲ್ಲೇ ಮೇಲೆ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಅದೇ ರೀತಿನೇ ಇಲ್ಲೇ ಕೊಟ್ಟಿದ್ದಾರೆ ಕ್ವಶನ್ಸ್. ಬಟ್ ಆ್ಯಕ್ಚುಲಿ ಅಲ್ಲೇ ನಾವು ಎಕ್ಸಾಮಿನರ್ ಆಗಿ ಏನೆಲ್ಲ ಕೊಡಬೇಕು ಸ್ಟೂಡೆಂಟ್ಸಿಗೆ ಆ್ಯಂಡ್ ಏನೆಲ್ಲ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋದೇನು ಮಾಡಿದ್ದಾರೆ ಡಿಸ್ಕ್ರಿಪ್ಷನ್ ಇದೊಂದು ಟೇಬಲಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ನಂಬರ್ 1ನಲ್ಲಿ ದ ಗಿವನ್ ಪ್ಲಾಂಟ್ ಮಟೀರಿಯಲ್ ನೀವೇನು ಸ್ಲೈಡ್ ಪ್ರಿಪೇರ್ ಮಾಡ್ತಿರಲ್ಲ ಆ ಸ್ಲೈಡ್ ಪ್ರಿಪೇರ್ ಮಾಡಿದ್ದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಆ ಸ್ಲೈಡ್ ಪ್ರಿಪೇರ್ ಮಾಡಿ ಐಡೆಂಟಿಫಿಕೇಷನ್ ಮಾಡಿ ಸೊ ಅದ್ರ ಬಗ್ಗೆ ವೆದರ್ ಇಟ್ ಈಸ್ ಡೈಕಾಟ್ ಸ್ಟೆಮ್ ಆರ್ ದಿ ಮೊನೊಕಾಟ್ ಸ್ಟೆಮ್ ಸೊ ಅದನ್ನು ಐಡೆಂಟಿಫಿಕೇಷನ್ ಮಾಡಿ ನೀವೆಲ್ಲ 2 ರೀಸನ್ ಬರೆದ್ರಿ ಅಂತಂದರೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2ಅಲ್ಲಿ ಕ್ವಶನ್ ನಂಬರ್ 1ನಲ್ಲಿ ಎರಡನೇ ಕ್ವಶನ್ ಸ್ಟೊಮ್ಯಾಟಲ್ ಅಪರ್ಟಸ್. ಸೊ ಸ್ಟೊಮ್ಯಾಟೊ ನೀವೇನಾದರೂ ಪ್ರಿಪೇರ್ ವಿತ್ ದಿ ಹೆಲ್ಪ್ ಆಫ್ ದಿ ಲೀಫ್ ಮಟೀರಿಯಲ್. ಇಲ್ಲಿ ಯಾವುದಾದ್ರೂ ಲೀಫ್ ಅವ್ರು ಏನು ಮಾಡ್ಬೋದು ಕೊಡ್ಬೋದು. ಮೋರ್ ಸ್ಪೆಸಿಫಿಕಲಿ ಏನು ಮಾಡ್ತಾರಂದರೆ ನಿಮ್ಮ ಕಾಲೇಜಲ್ಲಿ ಯಾವುದು ಯೂಸ್ ಮಾಡಿರ್ತಾರೆ ಅಂದರೆ ರೆಗ್ಯುಲರ್ ಪ್ರಾಕ್ಟಿಕಲ್ ಟೈಮ್ದಲ್ಲಿ ಯಾವುದು ಲೀವ್ಸ್ ನಿಮಗೆ ಕೊಟ್ಟಿರ್ತಾರಲ್ಲ ಅದರ್ ಲೀವ್ಸ್ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮಿನೇಷನ್ದಾಗೂ ಕೊಡ್ತಾರೆ. ಸೊ ಇಲ್ಲೇ ಕ್ವಶನ್ ನಂಬರ್ 1ನಲ್ಲಿ ಏನು ಮಾಡತ್ತಿದ್ದಾರೆ ಪ್ರಿಪರೇಷನ್ ಆಫ್ ದಿ ಸ್ಲೈಡ್ ಏನಿದೆ 3 ಮಾರ್ಕ್ಸಿಗಿದೆ. ಸೊ ಅದು ಅಗೇನ್ ಟೊಮ್ಯಾಟೋದು ಏನು ಮಾಡಬೇಕು ನೀವು ಅಂದರೆ ಡೈಗ್ರಾಮ್ ಡ್ರಾ ಮಾಡಬೇಕು. ಸೊ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ ಪ್ಲಾಂಟ್ ಎಕ್ಸಾನಮಿ ಬೇಸ್ಡ್ ಮೇಲಿದೆ ಕ್ವಶನ್ಸು. ಸೊ ಇಲ್ಲೇ ಆಗಲ್ಲಿ ಹೇಳಿದೆಲ್ಲ ಸೊ ಪ್ಲ್ಯಾಂಟ್ ಇಟ್ಟಿರ್ತಾರೆ ಸೊ ಅದನ್ನು ಐಡೆಂಟಿಫಿಕೇಷನ್ ಮಾಡಿ ಅದು ಸೈಂಟಿಫಿಕ್ ನೇಮ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ 8 ಕ್ಯಾರೆಕ್ಟರ್ಸ್ ಅದರದ್ದೇ ಯಾವ ಫ್ಯಾಮಿಲಿಗೆ ಬಿಲಾಂಗ್ಸ್ ಆಗ್ತಿದೆ ಸೊ ಅದನ್ನು 8 ಕ್ಯಾರೆಕ್ಟರ್ಸ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಕೊಟ್ಟಿರೋದು ಒಂದೇ ಫ್ಯಾಮಿಲಿ ದಟ್ ಈಸ್ ಅ ಫ್ಯಾಮಿಲಿ ಸೊಲೊನೇಷಿಯಾ. ಸೊ ನೀವು ಈಸಿಲಿ ಏನು ಮಾಡ್ಬೋದು 8 ಕ್ಯಾರೆಕ್ಟರ್ಸ್ ನೀವು ಬರಿಬೋದು. ಸೊ ನೆಕ್ಸ್ಟ್ ಅದೇ ಪ್ಲಾಂಟ್ ಎಕ್ಸಾನಮಿದೊಳಗೆ ಐಡೆಂಟಿಫಿಕೇಷನ್ ವಿತ್ ದಿ ಸೈಂಟಿಫಿಕ್ ನೇಮ್ ಅಂತ ಕೊಟ್ಟಿದ್ದಾರೆ. ಐಡೆಂಟಿಫಿಕೇಷನ್ ಕೊಟ್ಟಿರೋ ಪ್ಲ್ಯಾಂಟನ್ನು ಐಡೆಂಟಿಫಿಕೇಷನ್ ಮಾಡಿ ಆಮೇಲೆ ಸೈಂಟಿಫಿಕ್ ನೇಮ್ ಬರೀರಿ. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅದನ್ನೇ ಕೊಟ್ಟಿರೋ ಪ್ಲ್ಯಾಂಟ್ ಅದರದ್ದೇ ಫ್ಲೋರಲ್ ಫಾರ್ಮುಲಾ ಬರೀರಿ ಆಮೇಲೆ ಫ್ಲೋರಲ್ ಡೈಗ್ರಾಮ್ ಬರೀರಿ. ಒಂದು ನೆನಪಿಟ್ಕೋರಿ ಇಲ್ಲೇ ಫ್ಯಾಮಿಲಿ ಯಾವುದಿದೆ ಸೊಲೊನೇಷಿಯಾದ. ಸೊ ಇಲ್ಲಿ ನೀವೇನು ಫ್ಲೋರಲ್ ಫಾರ್ಮುಲಾ ಮತ್ತು ಫ್ಲೋರಲ್ ಡೈಗ್ರಾಮ್ ಏನು ಬರೀತಿದ್ದೀರಲ್ಲ ಸೊ ಇದು ಸೊಲೊನೇಷಿಯಾ ಫ್ಯಾಮಿಲಿಗೆ ಬಿಲಾಂಗ್ಸ್ ಆಗುತ್ತೆ. ನೆಕ್ಸ್ಟ್ ಎಂಜಿಯೋಸ್ಪರ್ಮ್ ಮಾರ್ಫಾಲಜಿ. ಸೊ ಇಲ್ಲಿ ಇನ್ಫ್ಲೋರಸೆನ್ಸ್ ಕೊಟ್ಟಿರ್ತಾರೆ. ಸೊ ಇನ್ಫ್ಲೋರಸೆನ್ಸ್ ಟೈಪ್ ಆಫ್ ರೆಸಿಮೋಸ್ ಕೊಟ್ಟಿರ್ತಾರೆ ಆಮೇಲೆ ಸೈಮೋಸ್ ಕೊಟ್ಟಿರ್ತಾರೆ. ಅವ್ರು ನಿಮಗೆ ರಿಯಲ್ ಆಗಿದೆ ಸ್ಯಾಂಪಲ್ಸರೇ ಇಟ್ಟಿರ್ಬೋದು ಇಲ್ಲಾಂದರೆ ಯೂಶ್ವಲಿ ಚಾರ್ಟರ್ ರೆಫರ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡಬೇಕು ಒಂದು ನೀವು ಐಡೆಂಟಿಫಿಕೇಷನ್ ಮಾಡಬೇಕು ಆ್ಯಂಡ್ ಅದನ್ನು ಏನು ಮಾಡಬೇಕು ಕಮೆಂಟ್ ಮಾಡಬೇಕು. ಸೊ ಕಮೆಂಟ್ ಏನು ಮಾಡಿ ನೀವು 3 or 4 ಕಮೆಂಟ್ ಮಾಡಿಬಿಡಿ. ಸೊ ದ್ಯಾಟ್ ಇಲ್ಲೇ 1.5 ಮಾರ್ಕ್ಸ್ ಇದೆ ಅದಕ್ಕೆ. ಸೊ ನೀವು 3 ಕಮೆಂಟ್ಸ್ ನೀವು ಯೂಶ್ವಲಿ ಮಾಡಿಬಿಟ್ರಿ ಅಂತಂದರೆ ಸೊ ನೀವು ಮಾರ್ಕ್ಸ್ ನಿಮಗೆ ಆಲ್ಮೋಸ್ಟ್ ಆಯ್ತಲ್ಲ ಬಂದೇ ಬರುತ್ತೆ 1.5 ಮಾರ್ಕ್ಸ್. ಸೊ ಇಲ್ಲಿ ನೆಕ್ಸ್ಟ್ ಇನ್ಫ್ಲೋರೋಸೆನ್ಸ್ ಅಂದರೆ 2 ಇನ್ಫ್ಲೋರೋಸೆನ್ಸ್ ಕೊಟ್ಟಿರ್ತಾರೆ. ಒಂದು ರೆಸಿಮೋಸ್ ಕೊಟ್ಟಿರ್ತಾರೆ ಇನ್ನೊಂದು ಸೈಮೋಸ್ ಕೊಟ್ಟಿರ್ತಾರೆ. ಸೊ ಅದು ರೆಸಿಮೋಸ್ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅದನ್ನು ನೀವು ಐಡೆಂಟಿಫಿಕೇಷನ್ ಮಾಡಿ ಸೊ ಅದು ಯಾವುದು ಟೈಪ್ ಆಫ್ ರೆಸಿಮೋಸ್ದಲ್ಲಿದೆ ಅಂಥೇಳಿ ಕಮೆಂಟ್ ಮಾಡಬೇಕು. ಸೊ ಹಂಗೆ ಆಯ್ತಲ್ಲ ಸೈಮೋಸ್ ಕೊಟ್ಟಿರ್ತಾರೆ. ಸೈಮೋಸಿಂದು ಪ್ಲಾಂಟ್ ಅದು ಫ್ಲವರ್ ಏನು ಕೊಟ್ಟಿರ್ತಾರೆ ಇನ್ಫ್ಲೋರೋಸೆನ್ಸ್ ಅದು ಯಾವ ಟೈಪ್ ಇದೆ ಅಂಥೇಳಿ ನೋಡಿ ಅದ್ರ ಬಗ್ಗೆ ಏನು ಮಾಡಬೇಕಂತ ಕಮೆಂಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಥರ್ಡ್ ಟೆಸ್ಟ್ ಇದೆ. ಸೊ ಥರ್ಡ್ ಟೆಸ್ಟಲ್ಲಿ ಏನಿದೆ ಬಯೋಕೆಮಿಕಲ್ ಟೆಸ್ಟ್ ಇದೆ. ಸೊ ಬಯೋಕೆಮಿಕಲ್ ಟೆಸ್ಟ್ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ಟೆಸ್ಟ್ ನಂಬರ್ ಆಫ್ ಟೆಸ್ಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಕಾಲೇಜಿನಲ್ಲಿ ಯಾವುದು ಮಾಡಿದ್ದಾರೆ ಅಲ್ಲ ಸೊ ಅದನ್ನು ನೀವು ಪ್ರಿಫರ್ ಮಾಡಬೇಕಾಗತ್ತಾ. ಸೊ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಏನು ಅಂದ್ರೆ ಪ್ರೋಟೀನ್ ಮಾಡಿದ್ರಂತೆ ಕೊರಿಯೋರ್ದಿ ಗ್ಲೂಕೋಸ್ ಮಾಡಿದ್ರು ಅಂತಂದರೆ ಸೊ ಈಗ ಗ್ಲೂಕೋಸ್ ಸ್ಯಾಂಪಲ್ ದಿ ಸ್ಯಾಂಪಲ್ ಕೊಟ್ಟಿದ್ರು ಅಂತಂದರೆ ದಿ ವೆರಿ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತ ಸ್ಯಾಂಪಲ್ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಅದರದ್ದೇ
ನಿಮಗೆ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಅ ಗ್ಲೂಕೋಸ್ ಆರ್ ದಿ ಪ್ರೋಟೀನ್ ಇಲ್ಲ ಸ್ಟಾರ್ಚ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಗೊತ್ತಾಗಿದ ಮೇಲೆ ಏನು ಮಾಡಬೇಕಂತಂದರೆ ಆ ಪ್ರೊಸೀಜರ್ ಬರಿಬೇಕಾಗುತ್ತೆ. ಆ ಟ್ಯಾಬ್ಯುಲರ್ ಕಾಲಮ್ ಏನಿರುತ್ತಲ್ಲ ಆ ಟ್ಯಾಬ್ಯುಲರ್ ಕಾಲಮ್ ಬರೀಬೇಕಾಗುತ್ತೆ. ಆಮೇಲೆ ಒಬ್ಸರ್ವೇಷನ್ ಬರೀಬೇಕು. ಸೊ ಆಮೇಲೆ ಲಾಸ್ಟಿಗೆ ಎಂಡಿಗೆ ಇನ್ ದಿ ಗಿವನ್ ಸ್ಯಾಂಪಲ್ ನೀವು ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ. ರಿಸಲ್ಟ್ ಅಂತೆ ಬರೋದು ಇನ್ ದಿ ಗಿವನ್ ಸ್ಯಾಂಪಲ್ ಏನು ಪ್ರೆಸೆಂಟ್ ಇದೆ ಅನ್ನೋದು ನೀವೇನು ಮಾಡಬೇಕು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಆಗಲೇ ಹೇಳಿದ ಪ್ರಕಾರ ಕ್ವಶನ್ ನಂಬರ್ 4ಅಲ್ಲಿ ಏನಿದೆ, ಸೊ ನೀವು ಎಕ್ಸ್ಪೀರಿಮೆಂಟ್ ಕೊಟ್ಟಿರ್ತಾರೆ. ಎಕ್ಸ್ಪೀರಿಮೆಂಟ್ಸ್ ಇಷ್ಟೆಲ್ಲ ನೀವು ಎಕ್ಸ್ಪೀರಿಮೆಂಟ್ಸ್ ಏನು ಮಾಡಿರ್ತಾರೆ ರೆಗ್ಯುಲರ್ ಪ್ರಾಕ್ಟಿಕಲ್ಲಿ ಮಾಡಿಸಿರ್ತಾರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಪೇಪರ್ ಕ್ರೊಮೆಟೋಗ್ರಫಿ ಕೊಟ್ಟಿದ್ರು ಅಂತಂದರೆ ಆ ಪೇಪರ್ ಕ್ರೊಮೆಟೋಗ್ರಫಿ ಚೇಂಬರ್ ಇಟ್ಟಿರ್ತಾರೆ. ಸೊ ಚೇಂಬರನ್ನು ನೋಡಿ ಅದರ ಏಮ್ ಬರೀಬೇಕು, ಏಮ್ ಆಫ್ ದಿ ಎಕ್ಸ್ಪೀರಿಮೆಂಟ್ ಆ್ಯಂಡ್ ಅದರದ್ದು ಪ್ರಿನ್ಸಿಪಲ್ ಬರೀಬೇಕು. ಸೊ ನೀವು ನೋಡಿ ಇಲ್ಲಿ ಏಮಿಗೆ 1 ಮಾರ್ಕ್ಸ್ ಇದೆ, ಪ್ರಿನ್ಸಿಪಲಿಗೆ 2 ಮಾರ್ಕ್ಸ್ ಇದೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ದಲ್ಲಿ ಐಡೆಂಟಿಫಿಕೇಷನ್ ಇದೆ, ಅಗೇನ್ 6 ಐಡೆಂಟಿಫಿಕೇಷನ್ ಇದೆ. ಸೊ ಆಗಲೇ ಹೇಳಿದೆ. ಸೊ ಇಲ್ಲಿ ಐಡೆಂಟಿಫಿಕೇಷನ್ ಮಾಡೋ ಮುಂದೆ ಇಷ್ಟೆಲ್ಲ ಐಡೆಂಟಿಫಿಕೇಷನ್ಗೆ ಇದರೊಳಗೆ ಯಾವುದರ ಒಂದು ಆರ್ ಅಂತ ಕೊಟ್ಟಿದ್ದಾರೆ, ಯಾವುದರ ಒಂದು ಐಡೆಂಟಿಫಿಕೇಷನ್ ಇಟ್ಟಿರ್ತಾರೆ ಸ್ಪೆಸಿಮನ್. ಸೊ ಅದು ನೀವೇನು ಮಾಡಬೇಕು ನೋಡಿದ ಕೂಡ ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ಅದರ ನೇಮ್ ಬರೀರಿ, ಕಾಮನ್ ನೇಮ್, ಅಲಾಂಗ್ ವಿತ್ ದಟ್ ಸೈಂಟಿಫಿಕ್ ನೇಮ್ ಬರೀರಿ. ಬರೋದು ಅದ್ರ ಬಗ್ಗೆ ಏನು ಮಾಡಬೇಕು ಕಮೆಂಟ್ ಮಾಡಬೇಕು. ಸೊ ನೀವು ನೋಡಿರಿ ಐಡೆಂಟಿಫಿಕೇಷನಿಗೆ ಏನಿದೆ, ಐಡೆಂಟಿಫಿಕೇಷನಿಗೆ 1 ಮಾರ್ಕ್ಸ್ ಇದೆ. ಅಗೇನ್ ದ ಕಮೆಂಟ್ ಮಾಡೋಕ್ಕೆ 1 ಮಾರ್ಕ್ಸ್. ಸೊ ಎಷ್ಟು ಕಮೆಂಟ್ ಮಾಡಬೇಕಂತಂದರೆ ನೀವು ಅಂದಾಜು 2 ಕಮೆಂಟ್ಸ್ ಮಾಡಿಬಿಡಿ. ಸೊ ದ್ಯಾಟ್ ಸೊ ಇನ್ನೇನು ಯಾವ್ದಾರು ಒಂದು ಏನಾದರೂ ಇತ್ತಂತಂದರೆ ತಪ್ಪಾಗಿದ್ರು ಅಂತಂದರೆ ಸೊ ವಿಲ್ ಗೆಟ್ ಮಾರ್ಕ್ಸ್. ಇನ್ನೊಂದು ಕರೆಕ್ಟ್ ಇತ್ತಂದರೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಒಂದೇ ಮಾರ್ಕ್ಸ್ ಇದೆ ಅಂತ ಹೇಳಿ ಒಂದೇ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ, 2 ಕಮೆಂಟ್ಸ್ ನೀವೇನು ಮಾಡಿರಿ ಬರೆದ್ಬಿಡ್ರಿ. ಈಗ ಅಗೇನ್ ಕಮೆಂಟ್ ಅಂದ ಕೂಡ ಏನು ಬರೀಬೇಕಂತ ಏನೋ ಡೌಟ್ ಇರ್ತೈತೆ ಹುಡುಗರಿಗೆ. ನೀವೇನು ಬರೀಬೇಕಂತಂದರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇತ್ತಂತೆ ಬ್ಯಾಕ್ಟೀರಿಯಾ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ. ಈಗ ಕ್ವಶನ್ ನಂಬರ್ 6 ಏನಿದೆ ಐಡೆಂಟಿಫಿಕೇಷನ್ ಆ್ಯಂಡ್ ಕಮೆಂಟಿಂಗ್ ಇದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ನಂಬರ್ ಆಫ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಈಗ ನೋಡಿ ಏನು ಮಾಡಿದ್ದಾರೆ ಆರ್ ಅಂತ ಹೇಳಿ ಇಲ್ಲೇನು ಸೇಮ್ ಇದೆ, ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಸೊ ಇಲ್ಲೆಲ್ಲ ವರ್ಟಿಬ್ರೇಟ್ಸ್ ಮತ್ತು ಇನ್ವರ್ಟಿಬ್ರೇಟ್ಸ್ ಎಕ್ಸಾಂಪಲ್ಸ್ ಇದೆ. ಆಮೇಲೆ ಆರ್ ಅಂತ ಕೊಟ್ಟಿಲ್ಲ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಸ್ಕೆಲಿಟನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕಾಲೇಜ್ದವರು ಏನೆಲ್ಲ ಪ್ರಿಫರ್ ಮಾಡಿದ್ದಾರೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತಾ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಏನಾದರೂ ಇತ್ತಲ್ಲ ಅಮೀಬಾ ಅಂತ ಕೊಟ್ಟಿದ್ರು, ಇಲ್ಲ ಸ್ಲೈಡ್ ಇಟ್ಟಿದ್ರು ಅಮೀಬಾದು, ಇಲ್ಲ ಅಂತಂದರೆ ಆ ಸ್ಕೋಲಿಯೋಡಾನಿಂದ ಏನಾದರೂ ಇಟ್ಟಿದ್ರು ಅಂತಂದರೆ ಸೊ ಇಲ್ಲೇನು ಮಾಡಬೇಕು ನೀವು ಅಂತಂದರೆ ಸ್ಕೋಲಿಯೋಡಾನಿನ್ ಸ್ಪೆಸಿಮನ್ ನೀವು ಅಬ್ಸರ್ವ್ ಮಾಡಿ. ಸೊ ಅದನ್ನು ಐಡೆಂಟಿಫಿಕೇಷನ್ ಮಾಡಿ. ದ ಗಿವನ್ ಸ್ಪೆಸಿಮನ್ ಹೀಸ್ ದ ಗಿವನ್ ಸ್ಪೆಸಿಮನ್ ಹೀಸ್ ಅಂತ ಬರೆದು ಮುಂದೆ ಏನಿದೆ ಸ್ಪೆಸಿಮನ್ ದಟ್ಸ್ ಅ ಸ್ಕಾಲಿಯೋಡಾನ್ ಆರ್ ದಿ ಶಾರ್ಕ್ ಅಂತ ಹೇಳಿ ಏನು ಮಾಡಬೇಕು ನೀವು ಬರಿಬೇಕು. ಸೊ ಇದು ಬರೆದಿನ ಮೇಲೆ ಸೊ ಅದ್ರದ್ದು ಕ್ಯಾರೆಕ್ಟರ್ಸ್ ಏನಿದೆ, ಸೊ ಅದ್ರ ಕ್ಯಾರೆಕ್ಟರ್ಸ್ ಶಾರ್ಕ್ ಏನಿದೆ, ಸೊ ಎಲ್ಲಿರುತ್ತೆ ಶಾರ್ಕಿನ ಫಿನ್ಸ್ ಎಷ್ಟಿದ್ದಾವೆ, ಸೊ ಇವೆಲ್ಲ ಏನು ಮಾಡಿ ಅದ್ರ ಸ್ಕೇಲ್ಸ್ ಏನಿದೆ, ಸೊ ಇವೆಲ್ಲ ಏನು ಮಾಡಬೇಕು ನೀವು ಅಂತಂದರೆ ಕಮೆಂಟ್ಸ್ನಲ್ಲಿ ಬರೀಬೇಕು. ಸೊ ನೆನಪಿಟ್ಕೋರಿ ಕಮೆಂಟ್ಸ್ ನೀವು ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ, ಭಾಳ ಅಂತಂದರೆ 2 to 4 ಕಮೆಂಟ್ಸ್ ಮಾಡಿ. ಸೊ ದ್ಯಾಟ್ ಇದಕ್ಕೆ ಬರೀ 1 ಮಾರ್ಕ್ಸ್ ಇದೆ. ನೆಕ್ಸ್ಟ್ 7th ಕ್ವಶನ್ ಆಗಲೇ ಹೇಳಿದ ಪ್ರಕಾರ ವೈವಾ ಏನು ಮಾಡ್ತಾರೆ ಅಂದರೆ ಮೇಲೆ ಏನೆಲ್ಲ ನೀವು ಪರ್ಫಾರ್ಮ್ ಮಾಡಿರ್ತೀರಿ ಸೊ ಅದ್ರ ಬೇಸ್ಡ್ ಮೇಲೆನ ಕ್ವಶನ್ಸ್ ಕೇಳ್ತಾರೆ, ಆಮೇಲೆ ಮಾರ್ಕ್ಸ್ ನಿಮಗೇನು ಮಾಡ್ತಾರೆ ಅಲಾಟ್ ಮಾಡ್ತಾರೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ರೆಕಾರ್ಡ್ಸಿಗೆ ಎಷ್ಟಿದೆ 6 ಮಾರ್ಕ್ಸ್ ಇರುತ್ತೆ. ಸೊ ಇದಿಷ್ಟು ಏನಿದೆ ಅಂತಂದರೆ ಸೊ ಇದಿಷ್ಟು ದ ಸ್ಕೀಮ್ ಆಫ್ ದಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ದ ಫಸ್ಟ್ ಇಯರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ನೋಡಿ ಸ್ಟೂಡೆಂಟ್ಸ್, ನೀವು ಫಸ್ಟ್ ಟೈಮ್ ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನೀವೇನು ಮಾಡಿ ಫೇಸ್ ಮಾಡ್ತಿರ್ತೀರಾ. ಸೊ ಹೆದರ್ಬೇಡಿ, ಇಟ್ ಈಸ್ ವೆರಿ ಸಿಂಪಲ್. ಸೊ ಇಲ್ಲಿ ನೀವು ಏನೆಲ್ಲ ಇಲ್ಲಿ ಓದಬೇಕನ್ನೋದು ಏನು ಮಾಡಿದ್ದಾರೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇಷ್ಟು. ಸೊ ನೀವು ಇದ್ರ ಬೇಸ್ಡ್ ಮೇಲೆ ನೀವು ಓದ್ಕೊಂಡು ಹೋಗಿ ನಿಮ್ಮ ಎಕ್ಸಾಮಿನೇಷನ್ ಚಲೋ ಆಗುತ್ತೆ. ಸೊ ಆದಷ್ಟು 30 ಮಾರ್ಕ್ಸ್ ಸ್ಕೋರ್ ಮಾಡೋಷ್ಟು ಪರ್ಫಾರ್ಮ್ ಮಾಡಿ. ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ಥೇರಿ ಮಾರ್ಕ್ಸು ಇನ್ಕ್ಲೂಡ್ ಆಗಿ ಪ್ರಾಕ್ಟಿಕಲ್ ಥೇರಿ 2 ಮಾರ್ಕ್ಸು ಇನ್ಕ್ಲೂಡ್ ಆತಂತಂದರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. So thank you.